ಇನ್ನು ಎಷ್ಟು ದಿನ ಮೆರಿತೀಯೋ ಮೇರಿ. ಆದಷ್ಟು ಬೇಗ ನಿನ್ನ ಅರ್ಜುನ್ನ ಶೇಷ ಹೋದ ಜಾಗಕ್ಕೆ ಕಳಿಸ್ತೇನೆ. ನನ್ನ ಶೇಷನ ಸಾವಿಗೆ ನೀನು ಮತ್ತೆ ವಿಷ್ಣು ಕಾರಣ ಅಂತ ನನ್ನ ಒಳಮನಸ್ಸು ಹೇಳ್ತಾ ಇದೆ. ಅದೇನಾದ್ರೂ ಸಾಬೀತಾದ್ರೆ ನಿಮ್ಮಿಬ್ರು ಒಟ್ಟಿಗೆ ಆಹುತಿ ತಗೋತೀನಿ. ಇದೇನಿದು? ಇದು ಆ ನಾಗಿನಿ ಶಕ್ತಿಯಿಂದ ಏನಾದರೂ ಆಗಿರೋದಾ? ಇದ್ರೂ ಇರ್ಬೋದು. ಅಣ್ಣ, ಏ ರುದ್ರ, ನನ್ನನ್ನು ಯಾಕೋ ಕೊಂದೆ? ನಾನು ನಿನಗೆ ಏನು ಅನ್ಯಾಯ ಮಾಡಿದ್ದೆ ಹೇಳು. ನನ್ನನ್ನು ಕೊಲ್ಲುವಂಥ ದ್ವೇಷ ಆದ್ರೂ ಏನಿತ್ತು ನಿನಗೆ? ಮಾತಾಡೋ ಮಾತಾಡೋ, ನಿನ್ನನ್ನೇ ಕೇಳ್ತಾ ಇರೋದು. ಬೇಡ, ಬಾಬಾ ಕೊಟ್ಟಿದ್ದಾಯ್ತಾ ಇಲ್ಲಿ? ಇದರ ಧೈರ್ಯದಿಂದ ತಾನೇ ನೀನ್ ಈ ರೀತಿ ಅನ್ಯಾಯನ ಮಾಡ್ತಾ ಇರೋದು. ಇದೇ ಇಲ್ಲದೆ ಹೋದ್ರೆ ನಿನ್ನನ್ನ ಬಲಿ ತಗೋತೀನಿ. ಸಾಯೋದಿಕ್ಕೆ ಸಿದ್ಧನಾಗು. ಯಾಕೆ ನನ್ನನ್ನ ಕೊಂದೆ? ನಾನೇನ್ ದ್ರೋಹ ಮಾಡಿದ್ದೆ ನಿನಗೆ? ಮಾತಾಡು. ಬೇಡ ಶೇಷ, ಹತ್ರ ಬರಬೇಡ. ರುದ್ರ, ಏ ರುದ್ರ, ಯಾಕೋ ಹೀಗೆ ಓದಾಡ್ತಾ ಇದೀಯಾ? ರುದ್ರ, ಯಾಕೆ ಹೀಗೆ ಓದಾಡ್ತಿದೀಯಾ? ರುದ್ರ, ನಿನ್ನೆ ಕೇಳ್ತಾ ಇರೋದು ಕಣೋ, ಹೊಟ್ಟೆ ಹಿಡ್ಕೊಂಡು ಯಾಕೆ ಹಾಗೆ ಒದ್ದಾಡ್ತಾ ಇದ್ದೆ? ಏನಾಯ್ತು ಅಂತ ಹೇಳು. ನಿನ್ನೆ ಕೇಳ್ತಾ ಇರೋದು ಏನಾಯ್ತು ಅಂತ ಹೇಳು. ಏ ರುದ್ರ, ನಾನು ಇಷ್ಟು ಕೇಳಿದ್ರು ಏನು ಹೇಳಿದೆ ಸುಮ್ಮನಿದ್ರೆ ನಾನು ಏನು ಅಂತ ಅರ್ಥ ಮಾಡ್ಕೋಬೇಕು? ಏನಿಲ್ಲ ಅಣ್ಣ, ಏನಿಲ್ಲ. ಏನೂ ಇಲ್ಲ. ಮತ್ತೆ ಹೊಟ್ಟೆ ಹಿಡ್ಕೊಂಡು ಯಾಕೆ ಓದಾಡ್ತಾ ಇದ್ದೆ? ಯಾಕೋ ಹೊಟ್ಟೆ ನೋಯ್ತಿತ್ತು, ಓದಾಡ್ತಾ ಇದ್ದೆ. ಏನು ಹೊಟ್ಟೆ ನೋವು? ಸರಿ ಬಾ, ಹಾಸ್ಪಿಟಲ್ಗೆ ಹೋಗೋಣ. ಅಣ್ಣ, ಆಗ್ಲೇ ಹೊಟ್ಟೆ ನೋಯ್ತಿತ್ತು, ಈಗೇನಿಲ್ಲ. ಈಗಿಲ್ಲ? ನಿಜ ಹೇಳ್ತಿದ್ದೆ ತಾನೆ? ಹೌದಣ್ಣ, ಆಗಲೇ ಹೊಟ್ಟೆ ನೋಯ್ತಿತ್ತು, ಈಗೇನಿಲ್ಲ. ಆಸ್ಪತ್ರೆ ಎಲ್ಲ ಏನು ಬೇಡ. ಒಂದು ವೇಳೆ ಮತ್ತೆ ಹೊಟ್ಟೆ ನೋವು ಅಂದರೆ ನಾನೇ ಹೇಳ್ತೀನಿ. ನೋಡು ರುದ್ರ, ನಾನು ನಿನ್ನ ಅಣ್ಣ,
ನನ್ನ ಹತ್ರ ಯಾವ ವಿಷಯನೂ ಮುಚ್ಚಬೇಡ ನೀನು. ಅದೇನೇ ಇದ್ರೂ ನೇರವಾಗಿ ಹೇಳ್ಬಿಡು. ನೀನು ಗೊತ್ತು ತಾನೆ ನಿನ್ನಿಂದ ನಾನು ಯಾವ ವಿಚಾರನೂ ಮುಚ್ಚಿರೋದಿಲ್ಲ ಅಂತ. ಮತ್ತೆ ಯಾಕೆ ಕೇಳ್ತಿದ್ಯಾ? ಸರಿ. ಈ ರೂಮಲ್ಲಿ ಏನ್ ಮಾಡ್ತಾ ಇದ್ದೀರಾ ನೀವು? ಹೇಮ ಏನಾದರೂ ಈಗ ರೂಮ್ ಒಳಗಡೆ ಬಂದ್ಬಿಟ್ರೆ ಈ ಸ್ಥಿತಿನಲ್ಲಿ ಏನು ಮಾಡಬೇಕು ಅಂತೇಳಿ ನನ್ನ ಕೈ ಕಾಲೇ ಆಡ್ತಿಲ್ಲ. ಏನು ಮಾಡೋದು? ಹೇಮ ಏನಾದ್ರು ಬಂದ್ಬಿಟ್ರೆ ಅಯ್ಯೋ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಏನಾಯ್ತು? ಏನಾಯ್ತು? ಹೇಮಾ, ಇದೆಲ್ಲ ಹೇಗಾಯ್ತು ನನಗೆ ಗೊತ್ತಿಲ್ಲ. ಇದು ಯಾವುದನ್ನು ಖಂಡಿತವಾಗಿಯೂ ನಾನು ಮಾಡಲಿಲ್ಲ. ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ನನ್ನ ನಂಬು ಹೇಮಾ, ನನ್ನ ನಂಬು. ಏನ್ ಗೊತ್ತಿಲ್ಲ, ಏನ್ ಸಂಬಂಧ ಇಲ್ಲ, ಏನ್ ನಂಬೇಕು? ಅದು ಅದು ಅಯ್ಯೋ ದೇವ್ರೆ, ಏನಾಯ್ತ್ರಿ ನಿಮ್ಗೆ? ಏನೂ ಇಲ್ಲ. ಏನಿಲ್ಲ? ಏನೂ ಇಲ್ಲ. ಅಯ್ಯೋ ಏನೂ ಇಲ್ಲ. ಯಾಕೆ ಇಷ್ಟೊಂದು ಬೆಳೆದ್ಬಿಟ್ಟಿದ್ದೀರಲ್ಲ? ಏನಾಯ್ತ್ರಿ? ಯಾಕೆ ಇಷ್ಟೊಂದು ಆತಂಕ, ಗಾಬರಿ? ಏನೂ ಇಲ್ಲ ಅಂತ ಹೇಳಿದ್ನಲ್ಲ ಹೇಮಾ. ಕೈಯಲ್ಲೇನಿದೆ? ಏನೂ ಇಲ್ಲ. ತೋರಿಸಿ. ಏನೂ ಇಲ್ಲ. ತೋರಿಸಿ. ಹೇಮಾ, ಏನು? ಏನೂ ಆಗಿಲ್ಲ. ಏನೂ ಆಗಿಲ್ಲ. ಏನಾಗಬೇಕಿತ್ತು? ಅಲ್ಲ ರೀ, ನಿಮಗೇನಾದರೂ ಬೇಕಾದ್ರೆ ಯಾವಾಗಲೂ ನನ್ನನ್ನು ತಾನೇ ನೀವು ಕೂಗಿ ಕೇಳ್ತಾ ಇದ್ದಿದ್ದು. ಇವತ್ತು ಏನಾಯ್ತು ನಿಮಗೆ? ಯಾಕೆ ಹೀಗೆಲ್ಲ ಬಟ್ಟೆ ಬಿಸಾಕಿದ್ದೀರಾ? ಯಾವಾಗಲೂ ಅಚ್ಚುಕಟ್ಟಾಗಿರೋದನ್ನ ಇಷ್ಟಪಡೋರು ನೀವು. ಹಾಂ ರೀ, ನಿಮ್ಮ ಹತ್ರನೇ ಮಾತಾಡ್ತಾ ಇರೋದು ನಾನು. ಯಾವ ಯೋಚನೆಯಲ್ಲಿ ಇದ್ದೀರಾ ನೀವು? ಏನಾಯ್ತು? ಏನೂ ಆಗಿಲ್ಲ ನನಗೆ. ನಾನು ಸರಿಯಾಗಿ ಹೇಳ್ತೀನಿ. ಇಲ್ಲ, ನಂಗೆ ಯಾಕೋ ನಿಮ್ಮ ಮಾತಲ್ಲಿ ನಂಬಿಕೆ ಬರ್ತಾ ಇಲ್ಲ. ಯಾಕೆ ಇಷ್ಟೊಂದು ಬೆವರ್ತಾ ಇದ್ದೀರಾ? ಬೆವರು ಶೆಕೆ ಅಲ್ವಾ, ಅದಕ್ಕಿರಬೇಕು. ಶೆಕೆ. ಏನಾಯ್ತು ಇವ್ರಿಗೆ? ಯಾಕೆ ಇಷ್ಟೊಂದು ವಿಚಿತ್ರವಾಗಿ ವರ್ತಿಸ್ತಾ ಇದ್ದಾರೆ? ಯಾಕೆ ಶೇಷ ಯಾಕೆ ನನ್ನನ್ನು ಹೀಗೆ ಕಾಡಿಸ್ತಾ ಇದ್ದಾಳೆ? ನಾವು ಅಲ್ಲಿಂದ ಬರುವಾಗ ಅವಳಿನ್ನೂ ಸತ್ತಿರಲಿಲ್ಲ. ಒಂದು ವೇಳೆ ಅವಳೇ ಬಂದು ತನ್ನ ಮಾಯಾಶಕ್ತಿಯಿಂದ ಹೀಗೆ ಕಾಡಿಸ್ತಾ ಇದ್ದಾಳ? ಇಲ್ಲ, ಆ ಸ್ಥಿತಿನಲ್ಲಿದ್ದವಳು ಬದುಕಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಇದುವರೆಗೂ ನಾನು ಕಂಡಿದ್ದು ನಿಜನೋ ಭ್ರಮೆನೋ ಒಂದು ಗೊತ್ತಾಗ್ತಾ ಇಲ್ವಲ್ಲ. ಅಮೃತ ಏನಾದರೂ ಹೀಗೆ ಮಾಡ್ತಾ ಇರ್ಬೋದಾ? ಅಲ್ಲ, ಅವಳು ಯಾಕೆ ಹೀಗೆ ಮಾಡ್ತಾಳೆ? ಶೇಷ ಅನ್ಕೊಂತಿರೋದು ನಾವೇ ಅಂತ ಅವಳಿಗೆ ಗೊತ್ತೇ ಇಲ್ವಲ್ಲ.
ಅಕಸ್ಮಾತ್ ಅವಳಿಗೆ ಶೇಷನ್ ಕೊಂದಿದ್ದು ನಾವೇ ಅಂತ ಗೊತ್ತಾಗಿ ಹೀಗೇನಾದ್ರು ಮಾಡ್ತಾ ಇದ್ದಾಳ? ಇದೇನಣ್ಣ ಇದು? ನಮ್ಮ ಹಿಂದೆನೆ ಬಿದ್ದಿದೆ. ಇದರಿಂದ ಹೇಗೆ ತಪ್ಪಿಸ್ಕೊಳ್ಳೋದು? ಗಾಬರಿ ಆಗ್ಬೇಡ ರುದ್ರ, ಗಾಬರಿ ಆಗ್ಬೇಡ. ನೋಡು, ನಮ್ಮ ಜೀವಗಳನ್ನ ನಾವು ಉಳಿಸ್ಕೋಬೇಕು ಅಂತಂದ್ರೆ ಹೇಗಾದ್ರೂ ಮಾಡಿ ಇಲ್ಲಿಂದ ಹೋಗ್ಲೇಬೇಕು ನಾವು. ನೋಡು, ಈಗಾಗಲೇ ನಾವು ಬಾಬಾರ ಮೂಲ ಸ್ಥಳಕ್ಕೆ ಹತ್ರ ಇದೀವಿ ಅನ್ಸುತ್ತೆ. ಹಾಗೂ ಒಂದ್ ವೇಳೆ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಅವ್ರು ಖಂಡಿತ ಬಂದು ನಮ್ಮನ್ನು ಕಾಪಾಡ್ತಾರೆ. ನೋಡು, ನೀನು ಗಾಬರಿ ಆಗ್ಬೇಡ. ನಡಿ, ಇಲ್ಲಿಂದ ಬಲಕ್ಕೆ ಗಾಡಿ ತಿಪ್ಪಿ ನಡಿ. ಮುಂದೆ ದಾರಿ ಇಲ್ಲ, ಈಗ ಏನ್ ಮಾಡೋದು? ಏನ್ ಮಾಡೋದ? ನಮ್ಮ ಪ್ರಾಣ ಉಳಿಸ್ಕೋಬೇಕು ಅಂತಂದ್ರೆ ಮೊದಲು ಇಲ್ಲಿಂದ ಇಳಿದು ಓಡೋಗ್ಬೇಕು. ಓಡೋ, ಇಳಿ. ಯಾಕೆ ನಿಂತ್ಬಿಟ್ಟೆ? ಯಾವ್ದು ಗುಹೆ ಇದೆ. ಆ ನಾಗಿನಿಂದ ತಪ್ಪಿಸ್ಕೋಬೇಕು ಅಂದ್ರೆ ನಾವು ಅದರೊಳಗಡೆ ಹೋಗೋದು ಒಳ್ಳೇದು ಅನ್ಸುತ್ತೆ. ಬಾ ಬಾ ಬಾಳ. ಅಣ್ಣ, ನಾವು ಬಂದಿರೋದು ಗುಹೆ ಒಳಗಡೆ ಅಲ್ಲ, ಹಾವಿನ ಬಾಯಿ ಒಳಗಡೆ ಅನ್ಸತ್ತೆ. ಹಾವು ನಮ್ಮನ್ನ ನುಂಗಿದೆ. ಇದೇನೋ ಇದು ನಾಗಿನಿನ ಸಂಹಾರ ಮಾಡೋದಕ್ಕಂತ ಬಂದು ನಾವೇ ಸಾಯೋ ಸ್ಥಿತಿಗೆ ಬಂದಾಗಾಯ್ತು. ಭಯದಲ್ಲಿ ನಮ್ಗೆ ಏನ್ ಮಾಡೋದು ಅಂತ ಗೊತ್ತಾಗ್ತದೆ. ಉಸಿರಾಗ್ತಿಲ್ಲ. ನನಗೆ ಯಾಕೋ ಉಸಿರು ಕಡ್ದಾಗ್ತಿದೆ. ಬದುಕ್ತೀವಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಅಣ್ಣ. ಕಾಪಾಡಿ ಬಾಬಾ, ಕಾಪಾಡಿ. ನನ್ನ ಆಪ್ತರು ಯಾರೋ ಅಪಾಯದಲ್ಲಿರೋ ಹಾಗೆ ಭಾಸವಾಗ್ತಾ ಇದೆ. ನನ್ನ ಆಪ್ತರು ಅಂದ್ರೆ ರುದ್ರ ಮತ್ತೆ ವಿಷ್ಣು. ಜೈ ಮಹಾಕಾಲ. ನನ್ನ ಪ್ರಿಯ ಶಿಷ್ಯರನ್ನ ಕಬಳಿಸುವ ದುಸ್ಸಾಹಸದ ಸೊಕ್ಕು ಯಾವ ನಾಗಗಳಿಗೂ ಇಲ್ಲ. ಹಾಗೆ ಈ ನಾಗ ನುಂಗಿದೆ ಅಂದ್ರೆ ನನ್ನ ಶಕ್ತಿಯ ಆಳದ ಅರಿವು ಈ ನಾಗಕ್ಕಿಲ್ಲ. ಯಾವ ಲೋಕದ ನಾಗ? ನೀನು ಯಾವ ಲೋಕದ ನಾಗವೇ ಆಗಿರು,
ನಿನ್ನ ಅಹಂಕಾರದ ಅಟ್ಟಹಾಸಕ್ಕೆ ತಿಲಾಂಜಲಿಯನ್ನ ಇಟ್ಟು ನಿನ್ನ ಸಮಾಧಿಯ ಮೇಲೆ ಸಂತೋಷದ ಸೌಧವನ್ನ ಕಟ್ಟಿ ಮೆರೆಯುತ್ತೇನೆ. ನನ್ನ ಶಿಷ್ಯರನ್ನ ಹೇಗೆ ಕಾಪಾಡ್ಕೋಬೇಕು ಅಂತ ನನಗೆ ಗೊತ್ತಿದೆ. ಜೈ ಮಹಾಕಾಲ. ಅರ್ಜುನ್, ಸೂತ್ರಧಾರಿ ನಾನು, ಪಾತ್ರಧಾರಿ ನೀನು. ನನ್ನ ತಾಳಕ್ಕೆ ತಕ್ಕನಾಗಿ ನೀನು ಕುಣಿಲೇಬೇಕು. ಅಮೃತ ಅವ್ರ ಸೌಂದರ್ಯಕ್ಕೆ ಈ ಸರ ಹೇಳ್ ಮಾಡಿಸ್ದಾಗಿರತ್ತೆ. ಅಮೃತ ಅವರೇ, ಬನ್ನಿ ಎಲ್ಲಿಗೆ? ಬನ್ನಿ ಹೇಳ್ತೀನಿ. ಕಣ್ಣು ಮುಚ್ಕೊಳ್ಳಿ. ಯಾಕೆ? ಮುಚ್ಕೊಳ್ಳಿ, ಹೇಳ್ತೀನಿ. ಆ ಕಡೆ ಬೇಡಿ. ಯಾಕೆ ಅರ್ಜುನ್ ಅವರೇ? ಹೇಳ್ತೀನಿ. ಅರ್ಜುನ್ ಅವರೇ, ಈ ಸರ ತುಂಬಾ ಸುಂದರವಾಗಿದೆ. ನೀವು ಅಷ್ಟೇ ತುಂಬಾ ಸುಂದರವಾಗಿ ಕಾಣ್ತಾ ಇದ್ದೀರಾ. ಅಚ್ಚರಿ, ಇವತ್ತೇನ್ ಸರ ತಂದ್ಕೊಟ್ಟಿದ್ದು? ನಿಂಗೆ ಯಾವಾಗ್ಲೂ ಏನಾದ್ರೂ ಒಂದು ನನ್ಗೆ ಉಡುಗೊರೆ ತಂದ್ಕೊಟ್ಟಾನೆ ಸಂತೋಷ ಸಿಗೋದು ಅಲ್ವಾ? ನಾನು ಯಾವಾಗಲೂ ನಿಮ್ಮ ಸಂತೋಷದಲ್ಲಿ ನನ್ನ ಸಂತೋಷನ ಕಾಣೋನು ಕಣ್ರಿ. ನನ್ನ ಸಂತೋಷಕ್ಕೋಸ್ಕರ ನೀವೇನ್ ಬೇಕಾದ್ರೂ ಮಾಡ್ತೀರಾ ಅಂತ ನನಗೆ ಗೊತ್ತು. ಆದ್ರೆ ಇವತ್ತೇನು ಇದ್ದಕ್ಕಿದ್ದ ಹಾಗೆ ಸರ ತಂದ್ಕೊಟ್ರಿ? ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಅಲ್ವೇನ್ರಿ? ಅಯ್ಯೋ ಹೌದಲ್ವಾ ಅರ್ಜುನ್ ಅವರೇ, ನಂಗೆ ಮರ್ತೇ ಹೋಗಿತ್ತು. ಅಯ್ಯೋ, ವೆಡ್ಡಿಂಗ್ ಆ್ಯನಿವರ್ಸರಿ ಮರ್ತ ಹಾಗೆ ನನ್ನನ್ನು ಮರ್ತ್ಬಿಟ್ಟಿರ. ನಿಮ್ಮನ್ನ ಈ ಜನ್ಮದಲ್ಲ, ಯಾವ ಜನ್ಮದಲ್ಲೂ ಮರೆಯಲ್ಲ. ಅಷ್ಟು ಪ್ರೀತಿ ಕೊಟ್ಟಿದ್ದೀರಾ ನೀವು ನನಗೆ. ಅಮೃತ ಅವರೇ, ಸರ ಇಷ್ಟ ಆಯ್ತಾ? ನೀವು ಪ್ರೀತಿಯಿಂದ ಏನೇ ತಂದ್ಕೊಟ್ರು ನನಗೆ ಇಷ್ಟ ಆಗತ್ತೆ. ಹೌದು, ಈ
ಸರದ ಬೆಲೆ ಎಷ್ಟು? ಎಷ್ಟಾದ್ರೆ ಏನ್ರಿ, ನಿಮ್ಮ ಮುಂದೆ ನಿಮ್ಮ ಪ್ರೀತಿ ಮುಂದೆ ಎಲ್ಲ ಕಡಿಮೆ ಇದೆ. ಅರ್ಜುನ್ ಅವರೇ, ಈ ಸರನ ನಾನು ಯಾವಾಗಲೂ ಜೋಪಾನವಾಗಿ ಕಾಪಾಡ್ಕೋತೀನಿ. ಈ ಸರ ನಾನು ಅಮೃತ ಅವ್ರಿಗೆ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಪ್ರೀತಿಯಿಂದ ಗಿಫ್ಟ್ ಮಾಡಿದಲ್ವಾ, ಇದ್ಯಾಕೆ ಇಲ್ಲಿ ಬಿದ್ದಿದೆ? ಅಂದ್ರೆ ಅವ್ರ ಕತ್ತಲ್ಲಿರೋ ಸರ ಬಿದ್ದಿದ್ದು ಅವ್ರಿಗೆ ಗೊತ್ತಾಗಿಲ್ಲ. ಹಾಗಾದ್ರೆ ಅವ್ರು ಖಂಡಿತವಾಗ್ಲೂ ಯಾವುದೋ ಅಪಾಯದಲ್ಲಿದ್ದಾರೆ. ಅಮೃತ ಅವರೇ! ಆ ಭೈರವ ತನ್ನ ಮಾಯ ಶಕ್ತಿಯಿಂದ ನನ್ನ ದೃಷ್ಟಿನ ಕಿತ್ಕೊಂಡ್ಬಿಟ್ಟ. ಈಗ ನಾನು ಮನೆಗೆ ಹೇಗೆ ಹೋಗಿ ಸೇರ್ಕೊಳ್ಳು? ನನ್ನ ಅರ್ಜುನವ್ರನ್ನ ಹೇಗೆ ಸಂಪರ್ಕಿಸೋದು? ಪರಮೇಶ್ವರ, ನೀನೇ ನನ್ನನ್ನು ಕಾಪಾಡಬೇಕು. ಪರಮೇಶ್ವರ, ಅಮೃತವ್ರೆ, ಅಮೃತವ್ರೆ, ನಿಮ್ಗೇನು ಆಗಿಲ್ಲ ತಾನೆ? ಅಮೃತವ್ರೆ, ನಿಮ್ಮ ದುಪ್ಪಟ ಸರ ನೋಡಿ ನಿಮ್ಗೇನಾಗೋಗಿತ್ತು ಅಂತ ನನ್ ಭಯ ಆಗೋಗಿತ್ತು. ನನ್ನ ಮೇಲೆ ಕೋಪ ಮಾಡ್ಕೊಂಡು ಎಲ್ಲೋ ಹೋಗಿದ್ದೀರಾ ಅಂತ ಚಡಪಡಿಸ್ಬಿಟ್ಟೆ ಕಣ್ರಿ. ಸದ್ಯ ನಿಮ್ಗೇನು ಆಗದಿರೋದು ನೋಡಿ ನನಗೆ ಸಮಾಧಾನ ಆಯಿತು. ಅಮೃತವ್ರೆ, ನಾನು ಮಾತಾಡ್ತಾನೆ ಇದ್ದೀನಿ, ನೀವು ಸುಮ್ಮನೆ ಇದ್ದೀರಲ್ಲ. ಅಟ್ಲೀಸ್ಟ್ ಏನಾದ್ರು ಮಾತಾಡಿ. ಅಮೃತವ್ರೆ, ನನ್ನ ಕ್ಷಮಿಸಿ. ನನಗೆ ಯಾಕೆ ಆ ಶಿಲಾಬಾಲಿಕೆ ಚಿತ್ರ ಬರೀಬೇಕು ಅಂತ ಅನ್ನಿಸ್ತೋ ನನಗೆ ಗೊತ್ತಿಲ್ಲ. ನೋಡಿ, ನನ್ನ ಜೀವನದಲ್ಲಿ ಎಷ್ಟೇ ಸುಂದರವಾದ ಹುಡುಗಿ ಬಂದರೂ ನನ್ನ ಅಮೃತನಷ್ಟು ಸುಂದರವಾಗಿ ಯಾರೂ ಇಲ್ಲ ಅಂತ ಅನ್ನಿಸ್ತಾ ಇತ್ತು. ಆ ಹುಡುಗಿನ ಕಣ್ಣೆತ್ತು ಸಹ ನೋಡ್ತಾ ಇರಲಿಲ್ಲ. ಆದರೆ ಅದೇನು ಮಾಯೇನೋ ನನಗೆ ಗೊತ್ತಿಲ್ಲ. ಆ ಶಿಲೆ ಬಾಲಿಕೆ ಸೌಂದರ್ಯಕ್ಕೆ ಆ ಕ್ಷಣಕ್ಕೆ ನಾನು ಸೋತಿದ್ದು ನಿಜ. ಅದು ನನ್ನನ್ನು ಸೆಳೆದಿದ್ದು ನಿಜ. ಆದರೆ ಆ ಶಿಲಾಬಾಲಿಕೆ ಚಿತ್ರ ಬಿಡಿಸೋದ್ರಿಂದ ನಿಮ್ಮ ಮನಸ್ಸಿಗೆ ಇಷ್ಟೊಂದು ಹರ್ಟ್ ಆಗುತ್ತೆ, ನಿಮ್ಗೆ ಇಷ್ಟೊಂದು ಕೋಪ ಬರುತ್ತೆ ಅಂತ ಗೊತ್ತಿದ್ದಿದ್ರೆ ನಾನು ನಿಜವಾಗ್ಲೂ ಅದನ್ನು ಬಿಡಿಸ್ತಾ ಇರಲಿಲ್ಲ ಕಣ್ರಿ. ನಿಜವಾಗ್ಲೂ ಬಿಡಿಸ್ತಾ ಇರಲಿಲ್ಲ. ಆದರೆ ಅಮೃತವ್ರೆ, ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ನನಗೆ ಚಿತ್ರ ಬಿಡ್ಸಕ್ಕೆ ಬರುತ್ತೆ ಅನ್ನೋದೇ ನನಗೆ ಮರ್ತು ಹೋಗಿತ್ತು. ಹಾಗೆ ಮರ್ತೋಗಿದ್ದು ನನಗೆ ಮತ್ತೆ ಆ ಶಿಲಾಬಾಲಿಕೆ ಚಿತ್ರನ ಯಾಕೆ ಬಿಡಿಸ್ಬೇಕು ಅಂತ ಅನ್ನಿಸ್ತೋ ನನಗೆ ಗೊತ್ತಿಲ್ಲ. ಇದು ಸತ್ಯ, ನನ್ನ ಮಾತನ್ನು ನಂಬ್ರಿ. ನಾನಿಷ್ಟು ಹೇಳಿದ್ರು ನಿಮಗೆ ನನ್ನ ಮಾತಿನ ಮೇಲೆ ನಂಬಿಕೆ ಬರ್ತಾ ಇಲ್ಲ ಅಲ್ಲ? ಸರಿ, ನಾವು ಆ ದೇವಸ್ಥಾನಕ್ಕೆ ಹೋಗಿದ್ದು, ಅಲ್ಲ ಆ ಶಿಲಾಬಾಲಿಕೆನ ನೋಡಿದ್ದು, ಇದನ್ನೆಲ್ಲ ನನ್ನ ಜೀವನದಲ್ಲಿ ನೆನೆಸ್ಕೊಳ್ಳೋದಿಲ್ಲ. ಇದು ಸತ್ಯ, ಸತ್ಯ. ನೋಡಿ, ಒಂದು ವೇಳೆ ಆ ಶಿಲಾಬಾಲಿಕೆಗೆ ಜೀವ ಬಂದು ನನ್ನ ಮುಂದೆ ನಿಂತು ನನ್ನ ಮಾತಾಡ್ಸೋದಕ್ಕೆ ಪ್ರಯತ್ನ ಪಟ್ಟರು ನಾನು ಮಾತಾಡೋದಿಲ್ಲ ಕಣ್ರಿ. ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳಿ ಅಮೃತವ್ರೆ. ಅಮೃತವ್ರೆ, ಪ್ಲೀಸ್ ನನ್ನ ಕ್ಷಮಿಸಿದ್ದೀನಿ ಅಂತ ಒಂದ್ಸತಿ ಹೇಳಿ, ಏನಾದರೂ ಮಾತಾಡಿ. ಅಲ್ಲ ಬಾಬಾ, ನೀವು ನಿಮ್ಮ ಗುರುಗಳಿಂದ ಪಡ್ಕೊಂಡ ಆತ್ಮಾಸ್ತ್ರವನ್ನು ಪ್ರಯೋಗಿಸಿ ಆ ನಾಗಿಣಿಯನ್ನು ಸಂಹಾರ ಮಾಡೋದು ಬಿಟ್ಟು
ಕೇವಲ ಅವಳ ದೃಷ್ಟಿಯನ್ನ ಮಾತ್ರ ತೆಗೆದ್ರಲ್ಲ, ಇಂಥ ಸುವರ್ಣ ಅವಕಾಶ ಮತ್ತೆ ಸಿಗುತ್ತಾ? ನನಗೂ ಅದೇ ಬೇಜಾರಾಗ್ತಿರೋದು ಬಾಬಾ. ನಿಮ್ಮಿಬ್ಬರಿಗೂ ಅವಳನ್ನ ಕೊಲ್ಲಬೇಕು ಅನ್ನೋ ಆಕ್ರೋಶ ಎಷ್ಟಿದೆಯೋ ಅದರ 2ರಷ್ಟು ಅವಳ ಮೇಲೆ ರೋಷ, ಆವೇಶ ನನಗೆ. ನೀವು ಹೇಳೋ ಹಾಗೆ ಅವಳನ್ನ ಸಂಹಾರ ಮಾಡೋದಕ್ಕೆ ನಾನು ಪ್ರಯತ್ನ ಪಟ್ಟಿದ್ರೆ ಅವಳ ಜೊತೆಲಿ ನೀವು ಭಸ್ಮ ಆಗೋಗ್ತಿದ್ರಿ. ಅವಳನ್ನ ಸಂಹಾರ ಮಾಡೋದಕ್ಕಿಂತ ನಿಮ್ಮನ್ನ ಉಳಿಸ್ಕೋಬೇಕನ್ನೋ ಆತರ ನನ್ನಲ್ಲಿ ಜಾಸ್ತಿ ಇತ್ತು. ಅದಕ್ಕೆ ಅವಳು ಉಳ್ಕೊಂಡ್ರು. ಆದ್ರೆ ಬಾಬಾ, ನಾವು ಆಚೆ ಬಂದ ಮೇಲೆ ನೀವು ಮತ್ತೆ ಅವಳ ಮೇಲೆ ಪ್ರಹಾರ ಮಾಡಿದ್ರಲ್ಲ, ಆಗ ಅವಳ ದೃಷ್ಟಿಯನ್ನು ತೆಗೆಯೋದು ಬಿಟ್ಟು ಅವಳ ಪ್ರಾಣನೇ ತೆಗಿಬಹುದಿತ್ತು ಅಲ್ವಾ? ಒಂದು ಸಲ ಪ್ರಯೋಗವಾದ ನನ್ನ ಗುರುವಿನ ಆತ್ಮಾಸ್ತ್ರಕ್ಕೆ ಅವಳನ್ನ ಕೊಲ್ಲುವಷ್ಟು ಶಕ್ತಿ ಇರಲಿ. ಅದಕ್ಕೆ ಅವಳು ಉಳ್ಕೊಂಡಿದ್ದು, ಹಾಗೆ ದೃಷ್ಟಿ ಕಳ್ಕೊಂಡು. ಅವಳು ಈ ಸಲ ನನ್ನ ಕೈಯಿಂದ ಉಳ್ಕೊಂಡ ತಕ್ಷಣ ಅವಳು ಚಿರಂಜೀವಿ ಆಗೋದು ಅನ್ಕೋಬೇಡಿ. ಯಾಕೆಂದ್ರೆ ಅವಳ ಸಾವು ನನ್ನ ಕೈಯಲ್ಲಿ ಅನ್ನೋದು ಆ ಸೂರ್ಯನಷ್ಟೇ ಸತ್ಯ.